ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ಎಲಿಶೂರು ಗ್ರಾಮಕ್ಕೆ ಬಂದಿದ್ದೀವಿ. ಈ ಎಲಿಶೂರು ಗ್ರಾಮ ಈ ಎಲಿಬಳ್ಳಿ ತೋಟ ಜಾಸ್ತಿ ಇರೋದ್ರಿಂದ ಇದಕ್ಕೆ ಎಲಿಶೂರು ಅಂತಾರೆ. ಮೊದಲು ಇದಕ್ಕೆ ಶಿರೂರು ಅಷ್ಟೇ ಇತ್ತು. ಜಾಸ್ತಿ ಎಲಿಬಳ್ಳಿ ತೋಟ ಮಾಡೋದ್ರಿಂದ ಎಲಿಶೂರು ಅಂತಂದು ಹೆಸರು ಬಂದೈತಿ. ಮತ್ತು ಇವ್ರು ನೋಡಿ, ಆ ತೋಟದೊಳಗೆ ಹೋಗ್ಬೇಕಾದ್ರೆ ಚಪ್ಪಲಿ ಜೊತೆ ಹೊರಗೆ ಬಿಟ್ಟಿರ್ತಾರೆ. ಇಲ್ಲಿ ನೋಡಿರಿ, ಚಪ್ಪಲಿ ಜೊತೆ ಹೊರಗೆ ಬಿಟ್ಟಿರ್ತಾರೆ. ಅಷ್ಟು ತುಂಬ ಎಲಿಬಳ್ಳಿ ತೋಟನ ಅವ್ರ ಮನೆ ದೇವ್ರ ಮಂದಿರಕ್ಕಿಂತ ಹೆಚ್ಚಾಗಿ ನೋಡ್ಕೊತಾರೆ ಇದನ್ನು. ಬನ್ನಿ ವೀಕ್ಷಕರು, ಅವ್ರನ್ನ ಮಾತಾಡ್ಸೋಣ. ನಾನು ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಮಲ್ಲಕಾಜಪ್ಪ ಗುಡ್ಡಪ್ಪ ಬಳ್ಳಾರಿ ಅಂತಾರೆ. ಹಾಂ, ಓಕೆ. ನಾವು ಹಿಂದೂ ಲಿಂಗವಂತರು. ಹಾಂ, ಓಕೆ. ಆಮೇಲೆ ನಮ್ಮ ಜೀವನ ಇರೋದ ಇದಿಷ್ಟ್ರಾಗ ತೋಟದಾಗ. ನಾವು 1 ಎಕರೆ ತೋಟ. ಇದ್ರಾಗ ರೀ ಹೊಲ ಕಡಿಮೆ ರೀ ಭಾಳ? ಹೊಲ ಇಲ್ಲ ಇಲ್ರಿ, ಕಡಿಮೆ. 1 ಎಕರೆ ಹೊಲ. 1 ಎಕರೆ ಹೊಲ. 1 ಎಕರೆ ಹೊಲದಾಗನ ಒಂದು 18ರಿಂದ 20 ಗುಂಟೆ ಬೆಳ್ಳಿ ಮಾಡಿವಿ. ಉಳಿದೇನೈತೆ ನೋಡ್ರಿ, ನಮ್ಗೆ ಮುಂಗಾರ್ಲಿ ಏನು ಬೇಕು ತಿನ್ನಕ ಕಾಳು, ಕಡಿ ಕಾಳು, ಅವನೇನು ಹೆಸರು, ತೊಗಡಿ, ಮಡಿಕೆ ಇಂತ ಹಾಕ್ಕೊಂತೀವಿ. ಆಮೇಲೆ ಹಿಂಗಾರಿಗೆ ಜೋಳ, ಗೋಧಿ ಹಾಕ್ಕೊಂತೀವಿ ಉಳಿದ್ರಾಗ. ಅದು ತಿನ್ನಕ ಕಾಳಾಗತ್ತೆ ರೀ. ಇದು ನಮಗೆ ರೊಕ್ಕ ಆಗತ್ತೆ. ಇದ್ರಾಗ ದುಡಿಮೆ. ಈಗ ಆಲ್ಮೋಸ್ಟ್ ಆಲ್ ಎಲಿಬಳ್ಳಿ ತೋಟ ಕಡಿಮೆ ಆಗ್ಬಿಟ್ಟವ್ರಿ, ಹೌದಲ್ಲ? ಭಾಳ ಕಡಿಮೆ ಆಗ್ಯಾವ್ರಿ. ಯಾರು ಜಾಸ್ತಿ ಹಚ್ತಾ ಇಲ್ಲ, ಹೌದಲ್ರಿ? ಇಲ್ಲ ಹಾಂ, ಕಡಿಮೆ ರೀ. ಈ ಸರಿ ಹಚ್ಚಾರಲ್ಲ? ಭಾಳ ಹಚ್ಚಾರ. ಪರವಾಗಿಲ್ಲ ಬಿಡ್ರಿ ಸರ್. ತುಂಬ ಜಾಸ್ತಿ ಇದ್ದು ರೀ ಎಲಿಬಳ್ಳಿ ತೋಟ. ಇವಾಗ ಈಗ ಆದ್ರೂ ಒಂದು ಆಗಿನ ಲೆಕ್ಕಕ್ಕಂದ್ರೆ ಒಂದು 25 ಪೈಸೆ ಸ್ವಲ್ಪ ಬೆಳೆದೈತಲ್ರಿ. ರೂಪಾಯಿ ಹೋಗಿದ್ದು ಒಂದು 25 ಪೈಸೆ ಹಂಗೆ ಬಂದೈತಿ. ಮತ್ತೆ ರಿಕವರ್ ಆಗೈತಿ. ಅಂದ್ರೆ ಸ್ವಲ್ಪ ಮಾರ್ಕೆಟ್ ಒಂದು ಸ್ವಲ್ಪ ಇದು ಚಲೋ ಮಾರಾಕೈತಲ್ಲ. ಹ್ಞೂ ರೀ. ಅದನ್ನ ನೋಡಿ ನಾನು ಹಚ್ಬೇಕು ಬಳ್ಳಿನ, ನಾನು ಅದನ್ನ ಮಾಡ್ಬೇಕು, ನೀನು ಇದನ್ನ ಮಾಡ್ಬೇಕು ಅಂತೇಳಿ ಅದ್ರಾಗ ಉದ್ಯೋಗ ಗೊತ್ತಿರ್ಲಾರ ಸತ್ಯಕ್ಕೆ ಮಾಡಿಬಿಟ್ರ ಮುಂದೆ ಅವ್ರಿಗೆ ಬಿಟ್ಟದ್ದು. ಅದು ನಾವೇನು ಮಾಡೋಕ್ಕಾಗಲ್ಲ. ಹೌದೌದು, ನಿಜ. ಯಾಕಂದ್ರೆ 2 ಆಳು ಬೇಕ್ರಿ, ಮನೆಯಾರ ಬೇಕ್ರಿ. ಮನೆಯಾರ ಇಲ್ರಿ, ಮನೆ ಮಾಡೋದಾಗ ಮನೆಗೆ ಆಳು ಹಚ್ಚಿರ ಮಾಡಿಸ್ಲಿ. ಬೇಕಲ್ರಿ. ತೊಗೊಂಬಿಡ್ರಿ ಕೆಳಗೆ, ತೊಗೊಂಬಿಡ್ರಿ, ತಗೊಂಡ್ರಿ, ಅದನ್ನು ತಗೊಂಡ್ರಿ. ಒಂದ್ಸಾರಿ ಎಲಿಬಳ್ಳಿ ಹಚ್ಚಿದ್ರೆ ಎಷ್ಟು ವರ್ಷ ಬರ್ತೈತ್ರಿ ಹಂಗಾರೆ? ಅದು ನಾವು ಜೋಪಾನ ಮಾಡೋದು ನೋಡಿ ಸರ್. ಅಂದಾಜು ರೀ? 20 ವರ್ಷ ಬರ್ಬೋದು, 30 ವರ್ಷ ಬರ್ಬೋದು. ಹಾಂ, ಬೇಡಪ್ಪ ಅಂತಂದ್ರೆ 2 ವರ್ಷದಾಗ ಕಡ್ದು ಹೋಗಿದ್ವಿ. ಅವ್ರು ಮಾಡೋರ ಮೇಲೆ ಡಿಪೆಂಡ್ ರೀ. ಹಾಂ. ಈ ಸಾಲಿಂದ ಸಾಲಿಗೆ ಆಗಿಂದಾಗಿ ಎಷ್ಟು ದೂರ ಅಂತರ ಇರ್ತೈತೆ ರೀ ಇದು ಎಲಿಬಳ್ಳಿ ಹಚ್ಬೇಕಾದ್ರೆ? ಈ ಸಾಲಿಗೆ 5.5 ಫೂಟ್. 5.5 ಫೂಟ್ ಏನ್ರಿ? 5 ಫೂಟ್ ಇರ್ತೈತಿ, 4.5 ಫೂಟ್ ಇರ್ತೈತಿ. ಹಾಂ. ಹಿಂಗೆ ಸಾಲಿಂದ ಸಾಲಿಗೆ. ಆಗಿಂದ ಈಗ ಅಷ್ಟೇ ಇರ್ತೈತೆ ರೀ. ಹಾಂ. ಕರೆಯಲ್ಲಿ ಹೌದಲ್ರಿ ಇದು? ಹೌದಾ, ಕರೆಯಲ್ಲಿ ಡಿಮ್ಯಾಂಡ್ ಇರ್ತೈತಿ ರೀ, ಇದು ಅಂಬಡಿ ಇದು ಡಿಮ್ಯಾಂಡ್ ಇರ್ತೈತಿ ರೀ. ಈ ಕರೆಯಲ್ಲಿ ಡಿಮ್ಯಾಂಡ್ ರೀ. ಈಗ ರೀ ರೇಟ್ ಜಾಸ್ತಿ ಇರೋದು ಇದಕ್ಕೆ. ಹಾಂ. ಆದ್ರೆ 2 ಹೋಗ್ತಾವೆ, ಆದ್ರೆ ಅದು ರೇಟ್ ಕಮ್ಮಿ, ಇದು ಸ್ವಲ್ಪ ರೇಟ್ ಜಾಸ್ತಿ ಏನ್ರಿ? ಹಾಂ. ಎಷ್ಟು ಒಂದು 15 ಗುಂಟೆ ಹಚ್ಚಿರೇನ್ರಿ? ಇದು 10 ಗುಂಟೆ ರೀ. 10 ಗುಂಟೆ ರೀ. ಹಾಂ. ಹಚ್ಚಕ್ಕೆ ಎಷ್ಟು ಖರ್ಚಾಗತ್ತೆ ರೀ ಏನಾರ? ಹಚ್ಚಾಕಣ್ರಿ? ಹ್ಞೂ ರೀ. 10 ಗುಂಟೆ ಹೊಲಕ್ಕೆ ಕಡಿಮೆ ಅಂದ್ರೆ ಒಂದು 10ರಿಂದ 15 ಸಾವಿರ. 10ರಿಂದ 15 ಸಾವಿರ ಬೇಕ್ರಿ. 15 ಸಾವಿರ ಹಚ್ಚುವ ಒಂದು ಖರ್ಚು ಬರ್ತದೆ. ಹಚ್ಚಿ ಎಷ್ಟು ವರ್ಷಕ್ಕೆ ಇದು ಕೈ ಬರ್ತೈತೆ ರೀ ಬೆಳೆ? 2 ವರ್ಷ. 2 ವರ್ಷ ರೀ. 2 ವರ್ಷ. 1-1.5 ವರ್ಷಕ್ಕೆ ಬರುತ್ತೆ ರೀ. ಹ್ಞೂ ರೀ. ಆದ್ರೆ ಅಷ್ಟೇನು ಇದು ಬರೋದಿಲ್ಲ. 2 ವರ್ಷ ಆದ ನಂತರ ಸ್ವಲ್ಪ ಒಂದು ಲೆಕ್ಕಕ್ಕೆ ಹಂಗೆ ಬರ್ತಲ್ರಿ. ಇದಕ್ಕೆ ರೋಗಗಳು ಯಾವ ಬರ್ತಾವನ್ರಿ? ಇದಕ್ಕೆ ರೋಗ ಬರ್ತರಿ. ಇದಕ್ಕೆ ಕಾಡಿಗೆ ಅಂತ ಬರ್ತದೆ. ಹ್ಞೂ ರೀ. ಈಗ ಇಲ್ಲಿ ಹಾಕಿದ್ವಿ ಅಂದ್ರೆ ಅದ್ರ ಕಾಡಿಗೆ ಅನ್ನೋಂಥದ್ದು ಒಳಗೆ ಏನಾರು ಇತ್ತು ಅಂದ್ರೆ ಒಂದು 2 ತಿಂಗಳು 3 ತಿಂಗಳದಾಗ ಅದು ಏನಾಗುತ್ತೆ ಅಂದ್ರೆ ಒಂದು ಕಿತ್ತಪ್ಪ ಅಂದ್ರೆ ಇಷ್ಟು ತೊಗೊಂಡೋಗ್ಬಿಡ್ತು. ಮತ್ತು ನಾವು ಕಿತ್ತು ಕಡೆಗೆ ಹೋಗಿಬೇಕು. ಅವ್ನು ಹಂಗಾಗಿ ಅದಕ್ಕೆ ಭೂಮಿ ಹಾಕಿಬಿಡ್ತೀರಿ? ಭೂಮಿಗೆ ಹಾಕ್ತೀವಲ್ರಿ, ಭೂಮಿ ಹಾಕಿದಾಗ ಬರ್ತಾವೆ.
ಹೌದಾ? ಮತ್ತು ಅದಕ್ಕೆ ಹೆಂಗೆ ರೀ ಇದು ಪರಿಹಾರ? ಅದಕ್ಕೆ ಪರಿಹಾರ ಏನಿಲ್ಲ ರೀ, ಅದನ್ನ ಹಂಗೆ ಒಂದು ಏನರ ಒಂದು ಜೋಲ್ ಹಾಕಿದ್ದು ಕಾಣುತ್ತೆ ಅಂದ್ರೆ ಇದ್ರಾಗ ಒಂದು ಅದು ಒಂದು ಬಂದು ಜೋಲ್ ಹಾಕತ್ತೆ ಹಿಂಗೆ ಅದು ಬಿತ್ತು ಅಂತಂದ್ರೆ ಅದು ಕಾಡಿಗೆ ಐತಿ ಅಂತ ಅಲ್ಲಿ ನಮ್ಗೆ ಲೆಕ್ಕ. ನಾವೇನು ಮಾಡ್ತೀವಿ ಅದನ್ನ ಸ್ವಲ್ಪ ಬುದ್ಧಿ ತೊಗೊಂಡು ಹರಚಿ ತೊಗೊಂಡು ಕೊಡಗ ಮ್ಯಾಗ ಮಣ್ಣು ತೆಗೆದು ಬಳ್ಳಿ ತೆಗೆದು ಕಡೆಗಿಟ್ಬಿಡೋದು. ಕಡೆಗಿಡ್ತೀವಿ. ಅದು ಏನು ಒಂದು ಹೋಗಿರ್ತೈತಲ್ಲ ಅದು ಒಂದು ಹೋಗತ್ತಿ ಉಳಿದು ಹಾಗೆ ಉಳಿತೇವೆ. ಮತ್ತು ಹಿಂದಾಡ ಕೆಲಸ ಬಿಟ್ಟು ನಾವು ಒಳಗೆ ಹಾಕ್ತೀವಿ. ಹೌದನ್ರಿ? ಈ ಥರ ರೀ. ಇದು ಪ್ರತಿ ತಿಂಗಳ ಇದು ವಾರ ವಾರ ಹಿಡಿತೀರಿ? ತಿಂಗಳಿಗೊಮ್ಮೆ ರೀ. ತಿಂಗಳಿಗೊಮ್ಮೆ? ಅಲ್ಲ, ಎಲ್ಲಿ ಕಟಾವು ಮಾಡಿದ್ರಿ? ಎಲ್ಲಿ ಕಟಾವು ಮಾಡೋದು ತಿಂಗಳಿಗೊಮ್ಮೆ. ಇವನ್ನ ಕಟಾವು ಮಾಡೋ ಇಲ್ಲಿ ಇವ ಇವನ ಅನ್ರಿ? ಮಾಡಂಗಿಲ್ಲ ರೀ ಇವನ್ನ. ಇವು ಮನೆಗೆ ಮನುಷ್ಯಾಗ ಒಂಥರ ಮೈಗೆ ಅರಿಬಿದ್ದಂಗೆ. ಹೌದಲ್ಲ? ತೆಗಿಯಂಗಿಲ್ಲ. ಓಕೆ. ಇದು ಅಷ್ಟ ಈಗ ಹಚ್ಚಿಸ್ರಾಗಿಲ್ಲ ಬಂದವಲ್ಲ ಹ್ಞೂ ರೀ. ಇದ್ರಾಗ ಎಲ್ಲಿ ಇವನ್ನ ಕಟಾವು ಮಾಡ್ತೀವಿ. ಮುಂದೆ ಹಿಂಗೆ ಹುಟ್ಕೊಂತ ಹೋಗ್ಕೋವಲ್ಲ ಇದು ಹೇಳ್ದೈತಲ್ರಿ. ಹ್ಞೂ ರೀ. ಇದು ಮುಂದೆ ಬಲ್ತ ಮೇಲೆ ಮತ್ತೆ ಇದು ಮುಂದೆ ಮತ್ತೆ ಬರ್ತೈತಿ. ಹೆಂಗೆ ಸರ್ ಇದು ನೀವು ಮಾರ್ಕೆಟಿಗೆ ವಾರ ವಾರ ಮಾರ್ಕೆಟಿಗೆ ಕಳಿಸ್ತೀರಿ ಒಟ್ಟು ಪ್ರತಿ ವಾರನೂ? ಮಾರ್ಕೆಟ್ ಕಳಿಸ್ತೀವಿ ಅಂದ್ರೆ ನಾವು ತಿಂಗಳಿಗೊಮ್ಮೆ ಕಟಾವು ಮಾಡ್ತೀವಿ ರೀ. ತಿಂಗಳಿಗೊಮ್ಮೆ ಕಟಾವು? ಇಷ್ಟು ಕಟಾವು ಮಾಡ್ತೀರಿ ತಿಂಗಳಿಗೊಮ್ಮೆ? 10 ಗುಂಟೆನ? ಮಾಡ್ತೀವಿ ರೀ. ಅಂದ್ರೆ ಈಗ ಇವು ಅದಾವಲ್ಲ ರೀ. ಹ್ಞೂ ರೀ. ಇದನ್ನ ಇವತ್ತು ನಾವು ಕಟಾವು ಮಾಡಿದ್ವಿ ಅಂದ್ರೆ ಇವು ಇಷ್ಟು ತೊಗೊಂಡ್ಬಿಡ್ತೀವಿ. 1 2 3 ಇವು 3 ಎಲೆ ಅದಾವ ಬಂದ್ಬಿಡ್ತಾವೆ. ಇದನ್ನ ಬಿಟ್ಟಿರ್ತೀವಿ ರೀ. ಇದ್ರ ಮುಂದೆ ಮತ್ತೊಂದು ಹುಡ್ತೈತಿ ಇಲ್ಲಿ ಸಣ್ಣದೈತಿ ನೋಡ್ರಿ. ಇದೇನಾಕತಿ ಮತ್ತೆ ಈ ಥರ ದೊಡ್ಡದಾಕತಿ. ಆಮೇಲೆ ಇದನ್ನ ಕೂಡ ಮತ್ತೆ ತಗೊಳ್ಳೋದು 1 ತಿಂಗಳ. 1 ತಿಂಗಳ ಒಂದ್ಸರಿ ಕಟಾವು ಮಾಡ್ತೀರಿ? ಹೌದು. ಇದು ಆದಾಯ ಎಷ್ಟು ಮಾಡ್ಬೋದು ರೀ ಇದ್ರಾಗ ಪ್ರತಿ ತಿಂಗಳಿಗೆ ನಿಮ್ಗೆ ಆದಾಯ ಎಷ್ಟು ಆಗ್ಬೋದು ರೀ? ನೋಡ್ರಿ ಲೆಕ್ಕ ಹಾಕಕ್ಕೆ ಆಗಂಗಿಲ್ಲ. ಅದೇ ಅಲ್ಲ, ಅಂದಾಜು ನಿಮ್ಮ ಒಂದು ಅನಿಸಿದ ಮಟ್ಟಿಗೆ? ಕಮ್ಮಿನೂ ಬರ್ತೈತಿ. ಹಾಂ. ಅದು ಜೋಪಾನ ಮಾಡೋ ಮೇಲೆ ಡಿಪೆಂಡ್. ಅಲ್ಲ, ನಿಮ್ಮ ಮುಂದೆ ಇಲ್ಲಿವರೆಗೂ ಈಗ ಇದು ಎಳಿ ಬಲಿ ಮಾಡಕ್ಕಂತ ಎಷ್ಟು ವರ್ಷ ಆಯ್ತು ರೀ? ಈಗ ಕಡಿಮೆ ಅಂದ್ರೆ ನಾವು ಸಣ್ಣ ಚಿಕನ್ ಜೊತೆ ಅದನ್ನ ಮಾಡ್ತೀವಿ. ನಮ್ಮ ತಂದೆಯವರು ಅದನ್ನ ಮಾಡ್ತಿದ್ರು. ಒಂದು 30 ವರ್ಷ ಆಯ್ತು ಮಾಡಕ್ಕಂತ್ರಿ ಈಗ ನೀವು? 30 ವರ್ಷ ಯಾಕೆ ಹೆಚ್ಚಿಗೆ ಆಯ್ತಲ್ರಿ? ಈಗ ನಮ್ಗೆ 60 ವರ್ಷ ನಡೀತೇವ. 60 ವರ್ಷ? 60 ವರ್ಷ ನಡೀತೇವಲ್ಲ. ಈಗ ನಾವು 50 ವರ್ಷದಿಂದ ಇದನ್ನ ಮಾಡ್ಕೊಂಡ್ ಬಂದಿರಿ? ಮಾಡ್ಕೊಂಡ್ ಬಂದ್ವಿ. ಸಣ್ಣ ಶಾಲೆ ಕಲಿ ಮುಂದನ ಅವ್ರು ನಾವು ಅಪ್ಪರ್ ಕೊಟ್ಟಾಗ ನಮಗೆ ಪಾಠ ಅವ ಅದನ್ನ ಮಾಡ್ತಿದ್ರೆ ನಮಗೆ ಕರ್ಕೊಂಬಂದು ಅದನ್ನ ಮಾಡಕ್ಕೆ ಹಚ್ತಿದ್ರು. ಭೂಮಿ ಸಣ್ಣ ಭೂಮಿ, ಮತ್ತು ಸಣ್ಣ ಭೂಮಿ ಒಳಗೆ ಈಟ್ರಾಗ ನಾವು ಬದುಕಬೇಕು ಮತ್ತು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅದು ಅಷ್ಟ ದುಡಿಮೆ ಶ್ರಮ ಐತಿ, ಅಷ್ಟ ಫಲ ಐತಿ, ಇಲ್ಲ ಅಂತೇನಲ್ಲ. ಹೌದಲ್ರಿ? ದುಡಿಮೆ ಶ್ರಮನ ಐತ್ರಿ. ಗೊಬ್ಬರ ಹಾಕ್ಬೇಕು. ಆಮೇಲೆ ಇದನ್ನ ಈಗ ನಾವು ತಿಂಗಳಿಗೊಮ್ಮೆ ಎಲ್ಲಿ ಕಟಾವು ಮಾಡೋದು ಅಷ್ಟ ಈಗ ನೀವು ಕೇಳಿದ್ರಿ. ಮತ್ತು ತಿಂಗಳಿಗೊಮ್ಮೆ ನಾವು ಅದನ್ನ ಈಗೇನು ಇಲ್ಲೈತಲ್ಲ ಇದು ಕಟ್ಟಿವಲ್ಲ. ಇದು 1 ತಿಂಗಳಿಗೆ ಎಲ್ಲಿ ಹೋಗಿರ್ತೈತಿ ಅಲ್ಲಿ ಹೋಗಿರ್ತೈತಿ. ಇದು ಅಲ್ಲಿ ಹೋಗಿರ್ತೈತಲ್ಲ ಅದನ್ನ ಕಟ್ಟಬೇಕು ನಾವು. ಮತ್ತೆ ಕಟ್ಟಬೇಕು? ಹೌದು. ಈಗ ಹೆಂಗೆ ಕಟ್ಟಿ ಹಿಂಗೆ ಕಟ್ಟಬೇಕು. ಅದನ್ನ ಮ್ಯಾಗ ಹೋಗುತ್ತೆ. ಮತ್ತೆ ಮ್ಯಾಗ ಹೋಗುತ್ತೆ. ಮತ್ತೆ ಅದ್ರಾಗ ಮತ್ತೆ ಇಂಥವು ಬರ್ತಾವೆ. ಅವ್ನ ಸೈಡ್ ಇದು ತೆಗಿಬೇಕ್ರಿ? ಅವ್ನು ನೀವು ಕೊಯ್ಕೊಂತ ಹೋಗ್ತೀವಿ, ಅದನ್ನ ಬಳ್ಳಿ ಕಟ್ಕೊಂತ ಹೋಗ್ಬೇಕು ಮ್ಯಾಗ. ಪರವಾಗಿಲ್ಲ ರೀ. ಅಷ್ಟ ಏನಂತಾರಲ್ಲ ಕೆಲ್ಸದ ತಕ್ಕಂಗೆ ಪಗಾರ ಐಕ್ರಿ ಇದ್ರಾಗ? ಐತ್ರಿ. ಐತಲ್ಲ? ಐತಿ. ಕೆಲ್ಸದ ತಕ್ಕಂಗೆ ಪಗಾರ ಐತಿ. ಹಚ್ಚಿದ ಮೇಲೆ 3-4 ವರ್ಷ ಹೋತಂದ್ರೆ? 4 ವರ್ಷ ಹೋತಪ್ಪ ಅಂದ್ರೆ ಒಂದು ತಿಂಗಳಿಗೆ ಕಡಿಮೆ ಅಂದ್ರೆ 30ರಿಂದ 35-40 ಸಾವಿರ ರೂಪಾಯಿ ಆದಾಯ ಮಾಡ್ಬೋದು. ಚಂದಾಗಿ ಮಾಡ್ಕೊಂಡು ಹೋದ್ರೆ ಆಗತ್ತಲ್ರಿ? ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ಮಲ್ಲಿಕಾರ್ಜುನಪ್ಪ ಗುಡ್ಡಪ್ಪ ಬಳ್ಳಾರಿ ಅವರು ಈ ಎಳಿಬೆಳೆ ತೋಟದ ಕೃಷಿ ಬಗ್ಗೆ ಮಾಹಿತಿ ಹಂಚ್ಕೊಂಡ್ರು. ಇವರು ಕೃಷಿ ನಿಮ್ಗೆ ಹೇಗೆ ಅನಿಸಿದ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಇವರು 50 ವರ್ಷದಿಂದ ಹೌದಲ್ರಿ ಏನಾರ ಸತತ 50 ವರ್ಷದಿಂದ ಈ ಎಲಿಬೆಳೆ ತೋಟ ಮಾಡ್ಕೊಂಡು ಬಂದಾರೆ. 50 ನಿಮಿಷದ್ದು ಇವರ ಕೃಷಿ ಇದೆಯಲ್ಲ, ನಿಮ್ಮ ಮುಂದೆ ಒಂದು 5 ನಿಮಿಷ ಮುಂದೆ ಇಟ್ಟಿದ್ದೀವಿ. ಯಾಕಂದರೆ ಇವರು ಒಂದು ಕೃಷಿಯ ಅನುಭವ ಇದೆಯಲ್ಲ, ನಿಮಗೊಂದು ಪಾಠ ಆಗುತ್ತೆ. ಹೌದಲ್ರಿ ಏನಾರ? ಕೆಲವೊಬ್ರು ಯಾರು ಏನಂತಾರಲ್ಲ ಎಲಿಬೆಳೆ ತೋಟ ಮಾಡ್ಬೇಕನ್ನಾರ ಎಲ್ಲರೂ ಹಚ್ಚೋಕ್ಕಾಗಲ್ಲ. ಹೌದಲ್ರಿ ಏನಾರ? ಹಚ್ಚಿದ್ರೆ ಅದ್ರ ಇನ್ನೊಬ್ರು ಹೊಲ್ದಾಗ ಕೆಲಸ ಮಾಡಿ ಅದ್ರ ಬಗ್ಗೆ ಅನುಭವ ತೊಗೊಂಡು ಹಚ್ಬೇಕು. ಅನುಭವ ಮಾತ್ರ ಬೇಕು. ಸುಮ್ಮನೆ ಎಲ್ಲರಿಗೂ ಹಚ್ಚೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಎಲಿಶುರಂಜ ಈ ಊರು, ಈ ಎಲಿಶುರಂಜ ಅಂತ ನೀವು ಇಲ್ಲಿ ಯಾರು ಬಂದರೂ ಹೇಳ್ತಾರೆ. ಎಲಿಶಿರೂರು. ಎಲಿಶಿರೂರಿಗೆ ಊರಿಗೆ ಬಂದರೆ ಬಳ್ಳಾರಿ ತೋಟ ಎಲ್ಲಿ ಅದ ಅಂತ ಹೇಳ್ತಾರೆ. ನೀವು ಈ ತೋಟ ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಇನ್ನೊಂದು ಸಾರಿ ಮಾತಾಡಿ ನೀವು ಬೇಕಾದ್ರೆ ಕೃಷಿ ಮಾಡ್ಬೋದು. ಹೌದಲ್ರಿ ಏನಾರ? ಮಾಡಿದ್ರೆ ತಪ್ಪೇನಲ್ಲ.
ಸರಿನಾ ರೈತ ಬಾಂಧವರೇ, ಇವರ ಒಂದು ಕೃಷಿ ಅನುಭವ ಇದೆಲ್ಲ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.